ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ಸೊ ನಾವಿವತ್ತು ಹೋಗ್ತಿರೋದು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂದ್ರೂ ತಪ್ಪಾಗಲ್ಲ, ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅಂದ್ರೂ ತಪ್ಪಾಗಲ್ಲ, ಅಥವಾ ಒಂದು ಅನ್ನದಾಸೋಹ ನಡೆಯುವಂಥ ದೇವಸ್ಥಾನ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಸೊ ಇದು ಒಂದು ಫ್ರೀ ಫುಡ್, ಫ್ರೀ ಎಜುಕೇಷನ್, ಫ್ರೀ ಹಾಸ್ಟೆಲ್ ಎಲ್ಲ ಇರುವಂಥ ಒಂದು ಸ್ಥಳ. ಸೊ ಇಷ್ಟೊತ್ತು ನಿಮ್ಗೆ ತೋರಿಸಿದ್ವಲ್ಲ, ಇಲ್ಲಿ ಬರ್ಬೇಕಾದ್ರೆ ಮಕ್ಕಳು ಅಷ್ಟು ಒಂದು ನಾಟಿನೆಸ್ಸು ಎಲ್ಲ ಅವ್ರ ಊರಲ್ಲಿ ಅಷ್ಟಿದಾಗಿರ್ತಾರೆ. ಬಟ್ ಇಲ್ಲಿ ಬಂದಮೇಲೆ ಅವ್ರು ಎಷ್ಟು ಶಿಸ್ತು ಕಲಿತಾರೆ ಅಂದರೆ, ಇಲ್ಲಿಂದ ಹೋಗಿರೋ ಮಕ್ಕಳನ್ನ ನೀವು ನೋಡಬೇಕು. ಆದರೆ ಇವಾಗ ಎಲ್ಲ ಆ್ಯಡ್ಗಳೆಲ್ಲ ತೋರಿಸ್ತಾರಲ್ಲ, ಬಿಫೋರ್ ಆಫ್ಟರ್ ಅಂತ, ಅದನ್ನು ನೀವು ನೋಡಬೇಕು. ಇಲ್ಲಿ ಬಂದಾಗ ಹೇಗಿರ್ತಾರೆ ಮಕ್ಕಳು, ಇಲ್ಲಿಂದ ಅವ್ರದ್ದು ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿ ಆಚೆ ಹೋಗ್ಬೇಕಾದ್ರೆ ಎಷ್ಟು ಶಿಸ್ತಾಗಿರ್ತಾರೆ ಅಂತ. ಯಾಕಂದರೆ ನಾವು ಇಲ್ಲಿಂದ ಆಚೆ ಹೋಗಿರೋ ಮಕ್ಕಳನ್ನು ನೋಡಿದ್ದೀವಿ, ಇಲ್ಲಿಗೆ ಬಂದಿರೋ ಮಕ್ಕಳನ್ನು ನಿಮಗೂ ತೋರಿಸಿದ್ದೀವಿ. ಸೊ ನಮ್ಮ ಸರ್ಕಲಲ್ಲೇ ಎಷ್ಟೊಂದು ಜನ ಈ ಥರ ಒಂದು ಮನೆಯಲ್ಲಿ ಇನ್ನು ನಾವು ಹೇಳೋ ಮತ್ತು ಕೇಳ್ತಿಲ್ಲ ಅನ್ನೋ ಸ್ಟೇಜ್ಗೆ ಹೋಗ್ಬಿಟ್ಟು ಹತ್ಕೊಂಡು ಕರ್ಕೊಂಡು ಮಾಡಿ ಇಲ್ಲಿ ತೊಗೊಂಬಂದು ಜಾಯಿನ್ ಮಾಡಿರೋರ್ನು ನೋಡಿದ್ದೀವಿ ನಾವು. ಸೊ ಆ ಥರ ಇರೋನು ಈ ಥರ ಹೇಗಾದ್ರು ಅಂತ ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಅನ್ನದಾಸೋಹ ನಡೆಯೋಂಥ ಜಾಗ ಇದು. ಸೊ ಪ್ರಸಾದ ನಿಲಯ ಅಂತ ಬರೆದಿದ್ದಾರಲ್ಲ, ಇಲ್ಲಿ ನಮಗೆ ಅಂದರೆ ಹೋಗಿರೋ ಟೂರಿಸ್ಟ್ ಅವ್ರಿಗೆ ಎಷ್ಟೇ ಜನ ಬಂದರೂ ಅವ್ರಿಗೆ ಊಟದ ವ್ಯವಸ್ಥೆ ಇರುತ್ತೆ. ಆಮೇಲೆ ಈ ಒಂದು ಇಲ್ಲಿರೋ ಸ್ಟೂಡೆಂಟ್ಸ್ಗೆ ಪಕ್ಕದಲ್ಲೇ ಇನ್ನೊಂದು ಬಿಲ್ಡಿಂಗ್ ಇದೆ, ಅಲ್ಲಿ ಅವರಿಗೆ ಅನ್ನದಾಸೋಹ ಅಂದರೆ ಫ್ರೀ ಫುಡ್ಡು, ಫ್ರೀ ಎಜುಕೇಷನ್, ಫ್ರೀ ಹಾಸ್ಟೆಲ್ ಅಂತ ಹೇಳಿದ್ನಲ್ಲ, ಆ ಥರ ಅವ್ರಿಗೆ ಫ್ರೀ ಫುಡ್ ಕೊಡೋ ಅಂಥ ಜಾಗ ಇದ್ರ ಪಕ್ಕದ ಬಿಲ್ಡಿಂಗಲ್ಲಿ ನಡೆಯುತ್ತೆ. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಆ ಥರ ಒಂದು ಮಗುಗೆ ಹೆಂಗ್ ಬೆಳೆಸ್ಬೇಕು, ಏನೇನು ಕಲಿಸ್ಬೇಕು, ಏನೇನು ಶಿಸ್ತಾಗಿಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಮಾಡೆಲ್ ಆಗಿ ಸಿದ್ಧಗಂಗೆ ಮಠನ ತಗೊತಾರೆ. ಬಿಕಾಸ್ ಇಡೀ ಕರ್ನಾಟಕದಲ್ಲೇ, ಬರೀ ತುಮಕೂರಲ್ಲಿ ಅಂತಲ್ಲ, ಯಾವುದಾದ್ರೂ ಮಕ್ಕಳಿಗೆ ಶಿಸ್ತಿಲ್ಲ, ಏನು ಇದು ಅವ್ರ ಕೈಯಲ್ಲಿ ಪೇರೆಂಟ್ಸ್ ಕೈಯಲ್ಲಿ ಅವ್ರನ್ನ ತಿದ್ದಕ್ಕೆ ಆಗಲ್ಲ ಅನ್ನೋ ಮಕ್ಕಳನ್ನ ಕೂಡ ಇವ್ರು ತಿದ್ದಿರೋ ಅಂಥದ್ದು ಇದೆ. ಸೊ ಆ ಥರ ತಿದ್ದಿರೋ ಅಂಥವ್ರ ಗುರುಗಳು ಅಥವಾ ಸ್ವಾಮೀಜಿಗಳಲ್ಲಿ ಒಬ್ಬರು ಪ್ರಾಮುಖ್ಯರು ಅಂದರೆ ಶಿವಕುಮಾರ ಸ್ವಾಮೀಜಿ. ನನಗೆ ಗೊತ್ತಿರೋಂಗೆ ನಾವು ಕರ್ನಾಟಕದಲ್ಲಿರೋರ್ಗೆಲ್ಲರಿಗೂ ಶಿವಕುಮಾರ ಸ್ವಾಮೀಜಿ ಅವ್ರ ಪರಿಚಯ ಇದ್ದಿರುತ್ತೆ. ಅವ್ರ ಗದ್ದುಗೆ ಒಳಗೆ ನಾವಿವಾಗ ಹೋಗ್ತಾ ಇರೋವಂಥದ್ದು. ಸೊ ಇವಾಗ ಅವ್ರು ಪ್ರೆಸೆಂಟ್ ತೀರ್ಕೊಂಡಿರೋದ್ರಿಂದ ಅವ್ರದ್ದು ಒಂದು ಗದ್ದುಗೆನ ಸಹ ಮುಂಚೆ ಬೇರೆ ಸ್ವಾಮೀಜಿಗಳಿಗೆ ಹೇಗೆ ಗದ್ದುಗೆ ಮಾಡ್ತಿದ್ರು ಆ ಥರ ಇವ್ರದ್ದು ಒಂದು ಗದ್ದುಗೆ ಮಾಡಿದ್ದಾರೆ. ಸೊ ಆ ಒಂದು ಗದ್ದುಗೆಯಿಂದ ಅಪೋಸಿಟ್ ಸೈಡ್ ನೋಡಿದ್ರೆ ನಮಗೆ ಕಾಣಿಸೋವಂಥದ್ದು ಈ ಸಿದ್ಧಗಂಗೆ ಮಠದಲ್ಲಿರುವಂಥ ದೇವಸ್ಥಾನ. ಇಲ್ಲಿ ಕಾರ್ವಿಂಗ್ಸು ಇದೆಲ್ಲ ಇವಾಗ ಮಾಡಿರೋವಂಥದ್ದು, ಈ ನಂದಿ ಕಾರ್ವಿಂಗ್ಸು ಎಲ್ಲ. ಸೊ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಒಂದು ಬಸವಣ್ಣ ಇರ್ಬೋದು, ಮತ್ತು ಶಿವಕುಮಾರ ಸ್ವಾಮೀಜಿಗಳ ಕೆತ್ತನೆ ಇರ್ಬೋದು, ಇದು ಎಲ್ಲನೂ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಸಿದ್ಧಗಂಗೆ ಅಂತ ಇದನ್ನ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಫಸ್ಟು ಯಾರು ಈ ಒಂದು ಸಿದ್ಧಗಂಗೆ ಮಠನ ಸ್ಥಾಪಿಸಿದ್ರಲ್ಲ, ಆ ಗುರುಗಳು ಕಾಲಿಟ್ಟಂಥ ಸ್ಥಳದಲ್ಲಿ ಗಂಗೆ ಉದ್ಭವ ಆಗಿದೆ. ಹಾಗಾಗಿ ಸಿದ್ಧರಿಂದ ಗಂಗೆ ಉದ್ಭವ ಆಗಿದೆ ಅಂತ ಹೇಳಿ ಸಿದ್ಧಗಂಗೆ ಅಂತ ಕರೆಯುವಂಥದ್ದು. ಇದು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನಾವಿವಾಗ ನೋಡ್ತಿರೋದು. ನಾವಿವತ್ತಿರೋದು ಸಿದ್ಧಗಂಗಾ ಮಠದಲ್ಲಿ. ಸಿದ್ಧಗಂಗಾ ಮಠ ಬಂದು ತುಮಕೂರಲ್ಲಿರುವಂಥದ್ದು. ಇದು ಏನು ಅಂದ್ರೆ ಒಂದು ಸ್ಪಿರಿಚುವಲ್ ಸೆಂಟರ್ ಹೌದು, ಡಿವೋಷನಲ್ ಸೆಂಟರ್ ಹೌದು, ಜೊತೆಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂತದ್ದು ಸಿದ್ಧಗಂಗಾ ಮಠದಲ್ಲಿ. ಆಮೇಲೆ ಅಷ್ಟೇ ಅಂದ್ರೆ ಎಜುಕೇಶನ್ ಜೊತೆಗೆ ಫ್ರೀ ಫುಡ್ ಸಹ ಅಲೋಕೇಟ್ ಮಾಡ್ತಾರೆ. ಅದ್ರೂ ಸಹ ಒಂದು 70 ಕಿಲೋಮೀಟರ್ಸ್ ಆಗುತ್ತೆ ನಮಗೆ ಬ್ಯಾಂಗ್ಳೂರಿಂದ. ಮತ್ತೆ ಇದನ್ನ ಫಸ್ಟ್ ಫೌಂಡರ್ ಅಥವಾ ಸ್ಥಾಪಿಸಿದವರು ಗೋಸಾಲ ಸಿದ್ದೇಶ್ವರ ಸ್ವಾಮಿ ಅನ್ನೋರು. ಸ್ಟೂಡೆಂಟ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. 1000 ಅವ್ರ ಟಾರ್ಗೆಟ್ ಆಗಿದ್ರು. ಬಟ್ ಇವತ್ತು ಥೌಸಂಡ್ ಸ್ಟೂಡೆಂಟ್ಸ್ ಇಲ್ಲಿ ಓದ್ತಾ ಇದ್ದಾರೆ, ಫ್ರೀ ಫುಡ್ ಸೊ ತಗೊಂತಿದ್ದಾರೆ. ನಾವಿವಾಗ ಪ್ರೆಸೆಂಟ್ ನೋಡೋವಂಥ ಸಿದ್ಧಗಂಗೆದು ಮೇಯ್ನ್ ಆಗಿ ಡೆವಲಪ್ ಮಾಡಿರೋ ಅಂಥವ್ರು 1930 ಬಂದಂಥ ಸ್ವಾಮೀಜಿಗಳು. ಆ ಸ್ವಾಮೀಜಿಗಳಿಗೆ ಬರೀ 23 ಇಯರ್ಸ್ ಆಗಿರುತ್ತಷ್ಟೇ ಅವರು ಮಠಕ್ಕೆ ಸೇರ್ಕೊಂಡಾಗ. ಅವ್ರ ಹೆಸರು ಶಿವಕುಮಾರ್ ಸ್ವಾಮೀಜಿ. ಸೊ ಶಿವಕುಮಾರ್ ಸ್ವಾಮೀಜಿನ ನೋಡೋಕ್ಕೆ ಅಬ್ದುಲ್ ಕಲಾಂ, ನರೇಂದ್ರ ಮೋದಿ ಅಂತ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಸಹ ಬಂದಿದ್ದಾರೆ ಇಲ್ಲಿ ಸಿದ್ಧಗಂಗೆಗೆ. ಅಂತಹ ಒಂದು ನಡೆದಾಡುವ ದೇವ್ರ
ದೇವರು ಅಂದ್ರೂ ತಪ್ಪಾಗೋದಿಲ್ಲ. ಆ ಥರ ಒಂದು ಸ್ವಾಮೀಜಿ ಇಲ್ಲಿದ್ದಂಥವ್ರು. ಸೊ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ ಸಿದ್ಧಗಂಗೆ ಅಂತ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ ಇದೇ ಆ ಗಂಗೆ, ಆ ಸಿದ್ಧರು ಕಾಲಿಟ್ಟಂಥ ಜಾಗದಲ್ಲಿ ಉತ್ಪತ್ತಿಯಾದಂಥ ಗಂಗೆ. ಈಗ ನಾವು ಜಸ್ಟ್ ಏನ್ ನೋಡಿದ್ವಲ್ಲ ಅದು ಸಿದ್ಧಗಂಗೆದ ಮೇನ್ ಟೆಂಪಲ್ ಅಂತ ಹೇಳ್ಬೋದು. ಅಲ್ಲಿ ಗಂಗೆ ಪೂಜೆ ಮಾಡೋದು ವಾಡಿಕೆ ಇದೆ. ಏನು ಅಂದ್ರೆ ಇವಾಗ ಗ್ಲಾಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಮುಂದೆ ಆದ್ರೆ ಕೈಯಲ್ಲೆಲ್ಲ ಟಚ್ ಮಾಡಕ್ ಬಿಡ್ತಿದ್ರು. ಆಮೇಲೆ ಇನ್ನೊಂದೇನು ಅಂದ್ರೆ ಗಾಲ ಬಂದಾಗ ಒಂದು ನಾವ್ ಏನ್ ತೋರ್ಸ್ಕೊಂಡ್ ಬಂದ್ವಿ ಟೆಂಪಲ್, ಅದ್ರ ಆವರಣದಲ್ಲಿ ಸಹ ನೀರ್ ಬರುವಂತದ್ದು. ಸೊ ಅದು ಇಲ್ಲಿನ ಟೆಂಪಲ್ ವಿಶೇಷ. ಇನ್ನು ಆ ದೇವಸ್ಥಾನದ ಪಕ್ಕದಲ್ಲೇ ನಮ್ಗೆ ಈ ಶಿವನ ದೇವಸ್ಥಾನ ಸಹ ನೋಡಕ್ ಸಿಗುತ್ತೆ. ನನ್ನ ಹಿಂದೆ ನೀವ್ ನೋಡ್ತಾ ಇರೋದು ಶಿವಕುಮಾರ್ ಸ್ವಾಮಿ ಮೂರ್ತಿ. ಅವ್ರು ಯಾರು ಅಂತ ಗೊತ್ತಿರೋರು ಇರಲ್ಲ ಅನ್ಸುತ್ತೆ ಕರ್ನಾಟಕದಲ್ಲೇನೆ. ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಎಜುಕೇಶನ್ ಫೀಲ್ಡ್ ಅಲ್ಲಿ. ಫ್ರೀ ಎಜುಕೇಶನ್ ನ ಎಷ್ಟು ಚೆನ್ನಾಗಿ ಕೊಡ್ಬೋದು, ಹಾಗೆ ಒಂದ್ ಸ್ಟೂಡೆಂಟ್ ನ ಹೇಗ್ ಬೆಳೆಸ್ಬೇಕು ಅನ್ನೋದು ಅವ್ರ ಹತ್ರ ಕಲಿಬೇಕಾದದ್ದು ತುಂಬಾ ಇದೆ. ಸೊ ಅವ್ರು ಹುಟ್ಟಿರೋಂಥದ್ದು ಬಂದು 1907 ಅಲ್ಲಿ ವೀರಾಪುರ ಮಾಗಡಿ ತಾಲೂಕಲ್ಲಿ ಹುಟ್ಟಿರೋದು. ಸೊ ಅವ್ರು ಏನು ಅಂದ್ರೆ ಒಂದ್ 23 ವರ್ಷಕ್ಕೆಲ್ಲ ಅವರು ಸ್ವಾಮಿಗಳಾಗ್ಬೇಕು ಅಂತ ತೀರ್ಮಾನ ತಗೊಂತಾರೆ. ಸೊ 23 ವರ್ಷಕ್ಕೆ ತೀರ್ಮಾನ ತಗೊಬೇಕು ಅನ್ನೋದಕ್ಕೆ ಅವರು ಬಾಲ್ಯದಿಂದಲೇ ಒಂದು ಮಟ್ಟದ ಒಂದು ಏನಂತಾರೆ ಇನ್ಸ್ಪಿರೇಷನ್ ಅಲ್ಲಿ ಬೆಳೆದವರು ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ಫ್ರೀ ಎಜುಕೇಶನ್, ಫ್ರೀ ಫುಡ್ ಇದ್ರ ಬಗ್ಗೆ ಎಲ್ಲ ತುಂಬಾ ಕನ್ಸ್ಕೊಂಡು ಇಷ್ಟೊಂದು ಸ್ಟೂಡೆಂಟ್ಸ್ ಗೆ ಫ್ರೀ ಎಜುಕೇಶನ್, ಫ್ರೀ ಫುಡ್ ಎಲ್ಲ ಕೊಟ್ಟು ಫ್ರೀ ಹಾಸ್ಟೆಲ್ ಸಹ ಕೊಟ್ಟಿರೋಂಥದ್ದು. ಸೊ ಅದಕ್ಕೆ ಅವರು 1941 ಅಲ್ಲಿ ಈ ಮಠದ ಅಧ್ಯಕ್ಷರು ಅಂತ ಏನ್ ಹೇಳ್ತಾರೆ, ಆ ತರ ಒಂದು ಮಠಾಧಿಪತಿಯಾಗಿ ಇಲ್ಲಿ ಕೈ ತಗೊಂತಾರೆ. ಅವ್ರ ಕೈಗೆ ಬರುತ್ತೆ ಮಠ. ಸೊ ಆಗಿನ ಡೆವಲಪ್ಮೆಂಟ್ ಅವ್ರ ಕೈಗೆ ಬಂದ್ಮೇಲೆ ಆಗಿರೋಂಥದ್ದು ಏನಾಗುತ್ತೆ ಅಂದ್ರೆ ಸಿದ್ಧಗಂಗೆ ಅಂದ್ರೇನೆ ಶಿವಕುಮಾರ್ ಸ್ವಾಮೀಜಿಗಳು ಅಂತ ಹೇಳ್ಬೋದು. ಹಂಗಾಗುತ್ತೆ. ಅವರೊಂದು ಸಿದ್ಧಗಂಗಾ ಎಜುಕೇಶನ್ ಸೊಸೈಟಿ ಅಂತ ನಾವೇನ್ ನೋಡ್ತೀವಿ ಇವಾಗ ಫ್ರೀ ಸ್ಕೂಲ್ಸ್ ಎಲ್ಲ ಇರೋದು, ಅದನ್ನ ಫೌಂಡರ್ ಅಂತ ಹೇಳ್ಬೋದು ಅವರು. ಹಾಗೆ 2015 ಅಲ್ಲಿ ಪದ್ಮಭೂಷಣ್ ಸಹ ಸಿಕ್ಕಿದೆ ಅವ್ರಿಗೆ. ಒಂದು 3rd ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅದು ಇಂಡಿಯಾ ಅಲ್ಲಿ, ಅದು ಅವ್ರಿಗೆ ಸಿಕ್ಕಿದೆ. ಕರ್ನಾಟಕ ರತ್ನ ಸಹ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಎಷ್ಟೊಂದು ಬಿರುದುಗಳು ಸಹ ಅವ್ರಿಗೆ ಸಿಕ್ಕಿದೆ. ನಡೆದಾಡುವ ದೇವರು ಅಂತ ಹೇಳ್ತಾರೆ, ಕಾಯಕ ಯೋಗಿ ಅಂತಾರೆ, ತ್ರಿವಿಧ ದಾಸೋಹಿ ಅಂತಾರೆ, ಅಭಿನವ ಬಸವಣ್ಣ ಅಂತಾರೆ. ಇಷ್ಟು ಎಲ್ಲ ಕೀರ್ತಿ ಅವ್ರದ್ದೇ ಅನ್ಬೋದು. ಆದ್ರೆ ಅವ್ರ ಕೀರ್ತಿ ಅಷ್ಟು ಮಾಡೋದಿಕ್ಕೆ ಅವ್ರ ವರ್ಕ್ ಎಷ್ಟು ಮಾಡಿದಾರೆ, ಅವ್ರೆಷ್ಟು ಶ್ರಮಿಸಿದ್ದಾರೆ, ಅವ್ರೆಷ್ಟು ಅದ್ರ ಬಗ್ಗೆ ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳೋಕೆ ಒಂದಿನ ಅಲ್ಲ ದಿನಗಟ್ಲೆ ಆದ್ರೂ ಸಾಕಾಗೋದಿಲ್ಲ. ಸೊ ಆ ತರ ಒಂದು ಶಿವಕುಮಾರ್ ಸ್ವಾಮಿಗಳಿಗೆ ಪಾರ್ಕ್ ತರ ಮಾಡಿ ಅವ್ರ ಫುಲ್ ಲೈಫ್ ಸೈಕಲ್, ಲೈಫ್ ಸ್ಟೋರಿನೂ ಅಲ್ಲಿ ತೋರಿಸಿರುವಂತದ್ದು ಈ ಪಾರ್ಕ್. ಸೊ ಈ ಸರಿ ಸಿದ್ಧಗಂಗೆಗೆ ಬಂದ್ರೆ ನಿಮ್ಗೆ ಶಿವಕುಮಾರ್ ಸ್ವಾಮೀಜಿ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ಪಾರ್ಕ್ ಅವ್ರನ್ನ ವಿಸಿಟ್ ಮಾಡಿ. ಸೊ ನಾನು ಆಗಲೇ ಹೇಳ್ದಂಗೆ ಈ ಒಂದು ಪಾರ್ಕಲ್ಲಿ ಈ ಒಂದು ಸಿದ್ಧಗಂಗೆ ಮಠದ ಹಿಸ್ಟ್ರಿ ಸಹ ನಾವು ತಿಳ್ಕೊಬೋದು. ಹಾಗೆ ಅಲ್ಲಿದ್ದಂಥ ಸ್ವಾಮೀಜಿಗಳು ಮತ್ತು ಅಲ್ಲಿಂದ ಒಂದು ಸ್ವಾಮಿಯಿಂದ ಇನ್ನೊಂದು ಸ್ವಾಮಿಗಳಿಗೆ ಅಥವಾ ಇನ್ನೊಂದು ಮಠಾಧೀಶರಿಗೆ ಹೇಗೆ ಮಠ ಹೋಯ್ತು, ಮತ್ತು ಶಿವಕುಮಾರ್ ಸ್ವಾಮೀಜಿಗಳು ಈ ಮಠ ಹೇಗೆ ಸೇರಿಕೊಂಡ್ರು, ಅವ್ರನ್ನ ಯಾರು ಕರ್ಕೊಬಂದರು, ಅವ್ರು ಎಲ್ಲಿಂದ ಬಂದರು, ಹೇಗೆ ಟ್ರೈನ್ ಆದರು ಅಂತ ಎಲ್ಲ ಸಹ ತಿಳ್ಕೊಬೋದು ಈ ಒಂದು ಪಾರ್ಕಲ್ಲಿ. ಸೊ ನಿಮಗೆ ಸಿದ್ಧಗಂಗೆ ಬಗ್ಗೆ ಒಂದು ಕಣ್ಣು ಕಟ್ಟಂಗೆ ನೋಡಬೇಕು ಅಂದರೆ ಈ ಪಾರ್ಕ್ ಖಂಡಿತ ನೀವು ಹೋಗಲೇಬೇಕು. ಸೊ ಇಲ್ಲಿ ಇನ್ನೊಂದೇನು ವಿಶೇಷ ನಾನು ನೋಡಿದ್ದು ಅಂದರೆ ಈ ಮಕ್ಕಳು ಕೊಠಡಿ ಇದೆ ಅಲ್ವಾ, ಹಾಸ್ಟೆಲ್ ರೂಮ್ಸು, ಅದಕ್ಕಿರ್ಬೋದು, ಮತ್ತು ಅಲ್ಲೊಂದು ಅವ್ರಿಗೆ ಸ್ಕೂಲ್ ಥರ ಏನು ಮಾಡಿದ್ದಾರೆ ಅಲ್ಲಿರ್ಬೋದು. ಎಲ್ಲ ಕಡೆ ಪ್ರಾವರ್ಬ್ಸು ಅಂದರೆ ಗಾದೆ ಮಾತು ಬರ್ತಿದ್ದಾರೆ. ಗಾದೆ ಮಾತು ಅಂದರೆ ನಾವು ಇವಾಗ ನಾರ್ಮಲಾಗಿ ನೋಡ್ತೀವಲ್ಲ, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅಂತ, ಆ ಥರದ್ದಲ್ಲ. ನಮ್ಗೆ ಅದನ್ನು ನೋಡಿದ್ರೆ ಹೌದಲ್ವಾ ಅನಿಸ್ಬೇಕು, ಆ ಥರ ಇದೆ. ಅಂದರೆ ನಿಜವಾದ ವಿಷಯನೇ, ಆದರೆ ಅದನ್ನ ಯಾರೂ ಒತ್ತಿ ಹೇಳಿರಲಿಲ್ಲ ಅನ್ನೋವಂಥದ್ದು. ಸೊ ಆ ಥರದ್ದು ಎಷ್ಟೊಂದು ಗಾದೆ ಮಾತುಗಳು ಅಥವಾ ಒಂದು ಬದುಕಿಗೆ ಬೇಕಾಗಿರುವಂಥ ನೀತಿ ಮಾತು ಅಂತ ಹೇಳ್ಬೋದು ಗಾದೆ ಮಾತು ಅನ್ನೋದಕ್ಕಿಂತ. ಆ ಥರ ಒಂದನ್ನ ಎಲ್ಲ ಕಡೆ ಇಲ್ಲಿ ಒಂದು ಪೇಂಟಿಂಗಲ್ಲಿ ಚಿಕ್ಕದ ಕ್ಲಾಸ್ ರೂಮ್ಸ್ ಮೇಲೆ, ಅವರು ಉಳ್ಕೊಳ್ಳೋಂಥ ರೂಮ್ಸ್ ಮೇಲೆ ಎಲ್ಲ ಹಾಕಿದ್ದಾರೆ.
ಸೊ ಆ ಥರ ನೀತಿ ಮಾತುಗಳಲ್ಲಿ ಒಂದು ನಂಗೆ ತುಂಬ ಇಷ್ಟ ಆಯಿತು. ಏನು ಅಂದರೆ ನಾವು ಮಕ್ಕಳಿಗೆ ಗೋಲ್ಡ್ ತೆಗ್ದಿಡಬೇಕು, ಆಸ್ತಿ ಮಾಡಿಡಬೇಕು, ದುಡ್ಡು ಮಾಡಿಡಬೇಕು ಅಂತ ಅಷ್ಟೊಂದು ಮಾಡ್ತಿರಲ್ಲ. ಸೊ ಯೋಗ್ಯವಾದ ಮಕ್ಕಳಿಗೆ ಆಸ್ತಿಯ ಅವಶ್ಯಕತೆಯೇ ಇಲ್ಲ. ಅಯೋಗ್ಯವಾದ ಮಕ್ಕಳಿಗೆ ಆಸ್ತಿ ಇದ್ದರೆ ಅದನ್ನು ಉಪಯೋಗ್ಸೋಕ್ಕೆ ಬರೋದೇ ಇಲ್ಲ. ಸೊ ಆಸ್ತಿ ಮಾಡಿ ಏನು ಪ್ರಯೋಜನ ಅಂತ ಹೇಳಿ ಬರ್ದಿತ್ತು. ಅದು ಎಷ್ಟು ಚೆನ್ನಾಗಿ ಅನಿಸ್ತು ನನಗೆ. ಸೊ ಅದನ್ನ ನೋಡಿಕೊಂಡು ನಾವು ಈ ಕಡೆ ಬಂದಿದ್ದು ಈ ಒಂದು ಟೆಂಪಲ್ಗೆ. ಸೊ ಆ ಟೆಂಪಲ್ಲು ಇಷ್ಟು ಪುಟ್ಟದಾಗಿದ್ರೂ ಇದು ತುಂಬ ಮುಂಚಿನ ಟೆಂಪಲ್. ಇವಾಗ ರಿನೋವೇಟ್ ಮಾಡಿದ್ದಾರೆ. ಸೊ ಫಸ್ಟಿಂದ ಇದ್ದಂಥ ಟೆಂಪಲ್ ಇದು. ಇದು ಪಕ್ಕದಲ್ಲೇ ನಾವು ನೋಡ್ಬೋದಂಥದ್ದು ಶಿವಕುಮಾರ್ ಸ್ವಾಮೀಜಿಗಳು ಇಲ್ಲಿ ನೆಲೆಸಿದ್ದಾಗ ಅವರು ಯೂಸ್ ಮಾಡ್ತಿದ್ದಂಥ ಒಂದು ಮಠ. ಸೊ ಅವರು ಯೂಸ್ ಮಾಡ್ತಿದ್ದಂಥ ಥಿಂಗ್ಸು ಎಲ್ಲ ಇಲ್ಲಿ ನೋಡ್ಬೋದು ನಾವು. ಅವ್ರಿಗೂ ಇದಕ್ಕೆ ಮುಂಚೆ ಯಾರಾದರೂ ಸಿದ್ಧಗಂಗೆ ಮಠಕ್ಕೆ ಬಂದಿದ್ರೆ ಅವ್ರನ್ನ ನಾವು ಭೇಟಿ ಆಗಬೇಕಂದ್ರೆ ಇಲ್ಲೇ ಬರ್ತಾ ಇದ್ದಿದ್ದು ಭೇಟಿ ಆಗೋಕ್ಕೆ. ಸೊ ಆ ಒಂದು ಜಾಗ ಇದು. ಸೊ ಈಗ ಪ್ರೆಸೆಂಟು ಯಾರಿದ್ದಾರೆ ಸಿದ್ಧಗಂಗಾ ಸ್ವಾಮೀಜಿಗಳು, ಅವರು 1988 ಇಂದಾನೇ ಶಿವಕುಮಾರ್ ಸ್ವಾಮೀಜಿ ಇದ್ದಾರಲ್ಲ, ಅವರು ಟ್ರೈನ್ ಮಾಡಿರೋ ಅಂಥ ಒಂದು ಸ್ವಾಮೀಜಿ ಅಂತ ಹೇಳ್ಬೋದು. ಸೊ ಇವತ್ತು ನಾವು ತೋರಿಸಿದಂಥ ಸಿದ್ಧಗಂಗಾ ಮಠ ಹಾಗೆ ನಾವು ಶೇರ್ ಮಾಡಿದಂಥ ವಿಷಯಗಳು ಎರಡು ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ವೀಡಿಯೋಸ್ನ ನಿಮಗೆ ಇನ್ನಷ್ಟು ಪ್ಲೇಸಸ್ನ ತೋರಿಸ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.